ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ, ನನ್ನ ಸ್ನೇಹಿತರೇ ಹಾಗೂ ಈ ನನ್ನ ಚಾನಲನ್ನು ಆಸಕ್ತಿಯಿಂದ ನೋಡ್ತಿರುವಂಥ ನನ್ನ ವೀಕ್ಷಕರೇ, ಈಗ ಇದು ಸಾಮಾನ್ಯ ಜ್ಞಾನ ಭಾಗದಲ್ಲಿ 3 ಭಾಗಗಳನ್ನು ಅಪ್ಲೋಡ್ ಮಾಡಿ ಆಯಿತು. ಈಗ ಇದು 4ನೇ ಭಾಗ, ಸಾಮಾನ್ಯ ಜ್ಞಾನದ ರಸಪ್ರಶ್ನೆಗಳು. ಇದು ಓನ್ಲಿ ಬೇಸ್ಡ್ ಆನ್ ದಿ ಜನರಲ್ ನಾಲೆಜ್. Those who are interested particularly, they may see and note down the this types of questions. So number 1 is ಕಪ್ಪು ಬಂಗಾರ ಅಥವಾ ಚಿನ್ನ ಎಂದು ಯಾವುದನ್ನು ಕರೆಯುತ್ತಾರೆ ಅಥವಾ ಯಾವುದು ಅದಕ್ಕೆ ಪ್ರಸಿದ್ಧವಾಗಿದೆ? ಇಲ್ಲಿ ಆನ್ಸರ್ಗಳನ್ನು ಕೆಳಗೆ ಕೊಡಲಾಗಿದೆ. ಇದರ ಆನ್ಸರು ಇದ್ದಿಲು ಅಥವಾ ಚಾರ್ಕೋಲ್. ಇದರ ಬಣ್ಣ ಕಪ್ಪಾಗಿದೆ. ಇದಕ್ಕೆ ಕನ್ನಡದಲ್ಲಿ ಚಾರ್ಕೋಲ್ ಅಂತಲೂ ಹೇಳ್ತಾರೆ. ಇದು ನಿಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಥರ್ಮಲ್ ಪವರ್ ಪ್ಲಾಂಟ್ ಅಂದರೆ ಉಷ್ಣ ವಿದ್ಯುತ್ ಸ್ಥಾವರಕ್ಕೆ ಇದು ತುಂಬ ಅಗತ್ಯವಾಗಿ ಬೇಕಾಗ್ತದೆ. ಬೇರೆ ಇತರ ಕಡೆಗಳಲ್ಲಿ ಕಲ್ಲಿದ್ದಲನ್ನು ಉಪಯೋಗ ಮಾಡ್ತಾರೆ. ನಂಬರ್ 2 ಕಾಗೆ ಬಂಗಾರ ಎಂದು ಯಾವ ವಸ್ತುವಿಗೆ ಹೆಸರು ಬಂದಿದೆ? ಇದು ಅಭ್ರಕ ಅಂತ ಹೇಳ್ತೇವೆ ನಾವು. ಕನ್ನಡದಲ್ಲಿ ಹೇಳುವಂಥದ್ದು ಇದಕ್ಕೆ ಅಭ್ರಕ ಅಂತ. ಇದು ಪರ್ಯಾಯ ಪದ. ಇದು ಹೊಳೆಯುವ ಹಾಗೆ ಹಾಳೆಗಳಷ್ಟು ತೆಳ್ಳಗಿರುವಂಥ ಒಂದು ಖನಿಜ. ಇದು ತುಂಬ ತೆಳುವಾಗಿದೆ, ವೆರಿ ಥಿನ್. ಇದು ವಿದ್ಯುತ್ ನಿರೋಧಕ ವಸ್ತುವಾಗಿದೆ. ಇಟ್ ಇಸ್ ಕಾಲ್ಡ್ ದಿ, ಇನ್ ಇಂಗ್ಲೀಷ್ ವಿ ಮೇ ಸೇ ನಾಟ್ ಕಂಡಕ್ಟರ್, ಇಟ್ ಈಸ್ ಎ ಗುಡ್ ಇನ್ಸುಲೇಟರ್. ಸೊ ನೆಕ್ಸ್ಟ್ ಒನ್ ಈಸ್ ಜರ್ಮೇನಿಯಂ ಅಂದರೆ ಏನು? ಜರ್ಮೇನಿಯಂ ಮೀನ್ಸ್ ಇಟ್ ಈಸ್ ಎ ಸೆಮಿಕಂಡಕ್ಟರ್, ಅಂದರೆ ವಿದ್ಯುತ್ ಅರೆವಾಹಕ, ಬೆಳ್ಳಿಯ ಬಣ್ಣದ ಹೊಳೆಯುವ ಒಂದು ವಸ್ತು. ಇಟ್ ಈಸ್ ಕಾಲ್ಡ್ ದಿ ಜರ್ಮೇನಿಯಂ. ಇದು ಒಂದು ಮೂಲಧಾತು. ಮೂಲಧಾತು ಮೀನ್ಸ್ ಇಟ್ ಈಸ್ ಕಾಲ್ಡ್ ದಿ ಎಲಿಮೆಂಟ್. ಇದಕ್ಕೆ ಎಲಿಮೆಂಟ್ ಅಂತ ಹೇಳ್ತಾರೆ. 4ನೇದು ಭಾರತದ ಪ್ರಥಮ ಕರೆನ್ಸಿ ನೋಟು ಮುದ್ರಣಾಲಯ ಯಾವುದು? ಅದು ಎಲ್ಲಿ ಸ್ಥಾಪಿತವಾಗಿದೆ? ಅದು ನಾಸಿಕ್ಕಲ್ಲಿದೆ, ಪ್ರಥಮವಾಗಿ ಸ್ಥಾಪಿತವಾಗಿದ್ದು, ಮಹಾರಾಷ್ಟ್ರ, ನಾಸಿಕ್. ನೆಕ್ಸ್ಟ್, ರಾಷ್ಟ್ರಧ್ವಜದ ಅಶೋಕ ಚಕ್ರದಲ್ಲಿರುವ ಗೆರೆಗಳು ಅಂದರೆ ಸ್ಪೋಕ್ಸ್ಗಳು ಎಷ್ಟು? ನಿಮಗೆಲ್ಲರಿಗೂ ಗೊತ್ತಿರಬಹುದು. ಇದು 24 ಇರುವಂಥದ್ದು. ಟೋಟಲಿ 24 ಸ್ಪೋಕ್ಸ್ ಇನ್ ದಿ ಅಶೋಕ ಚಕ್ರ. 7 ಕುದುರೆಗಳಿಗೆ ಇರುವ ಹಲ್ಲುಗಳ ಸಂಖ್ಯೆ ಎಷ್ಟಿರಬಹುದು? ಇದು ನಂಬರ್ 7th ಒನ್ 44 ಅಂತೆ. ಇದು 44. ನೆಕ್ಸ್ಟ್, 5 ನದಿಗಳು ಹರಿಯುತ್ತಿರುವ ಭಾರತದ ಯಾವ ರಾಜ್ಯದಲ್ಲಿದೆ? 5 rivers flowing in one state, which is that state of India? It is Punjab. So what are the names of these 5 rivers? ಈ ನದಿಗಳ ಹೆಸರುಗಳು ಯಾವುವು? ಇದು ಸಿಂಧೂ ನದಿಯ ಉಪನದಿಗಳು. ಝೀಲಂ, ಜೇನಾಬ್, ರಾವಿ, ಬಿಯಾಸ್ ಮತ್ತು ಸಟ್ಲೇಜ್. ಇದು 5 ನದಿಗಳು ಪಂಜಾಬ್ ರಾಜ್ಯವನ್ನೇ
ಹಾದು ಹೋಗುತ್ತವೆ. ಪಂಜಾಬ್ನಲ್ಲಿ ಹಾದು ಹೋಗುವುದಕ್ಕಿಂತಲೂ ಇದು ಹರಿಯುತ್ತದೆ ಎಂದು ಸರಿಯಾದ ಅರ್ಥ. ನೆಕ್ಸ್ಟ್ 10. 5 ನದಿಗಳು ಹರಿಯುತ್ತಿರುವ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿವೆ? 5 ನದಿಗಳು ಒಂದೇ ಜಿಲ್ಲೆಯಲ್ಲಿ ಹರಿಯುತ್ತದೆ. ಈ ಮೊದಲನೇ ಪ್ರಶ್ನೆ 5 ನದಿಗಳನ್ನು. 8ನೇ ಪ್ರಶ್ನೆ ಯಾವ ರಾಜ್ಯದಲ್ಲಿರುವಂಥದ್ದು? ಈ ಪ್ರಶ್ನೆ ಯಾವ ಜಿಲ್ಲೆಯಲ್ಲಿದೆ ಎಂದು. ಇದು ಕರ್ನಾಟಕದ ವಿಜಯಪುರ, ಇಂದಿನ ಬಿಜಾಪುರ ಜಿಲ್ಲೆಯಲ್ಲಿದೆ. ಇದು ಸಾಮಾನ್ಯ ಜ್ಞಾನ. ಈ ಎಲ್ಲ ಪ್ರಶ್ನೆಗಳನ್ನು ಸಂಗ್ರಹ ಮಾಡಿ ಇಲ್ಲಿ ಬರೆಯಲಾಗಿದೆ. ಸೊ ನಿಮಗೆಲ್ಲರಿಗೂ ವಂದನೆಗಳು. ಇನ್ನೂ ಮುಂದಿನ ಭಾಗ ರಸಪ್ರಶ್ನೆಗಳು 5. ಸೊ ಬಾಯ್ ಬಾಯ್.